ಎಂಥ ಗುರುಗಳಪ್ಪ, ಇಂಥ ಗುರುಗಳ ಶಿಷ್ಯರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಬಹಳ ದೂರ, ಶಿಷ್ಯರ. ಆದರೆ ಅಂತೂ ಶಿಷ್ಯರ ಪರಂಪರೆಯಲ್ಲಿ ಬಂದಿದ್ದೇವಲ್ಲ ಅಂತ ನೆನೆಸಿಕೊಂಡ್ರೆ ಆನಂದ ಆಗ್ತದೆ. ಆದರೆ ಇವತ್ತಿನ ಪರಿಸರ, ಇವತ್ತಿನ ಜಗತ್ತು, ಇವುಗಳನ್ನೆಲ್ಲ ನೋಡಿದರೆ ನಾವು ಎಂಥ ಸಮಾಜದೊಳಗೆ ಇದ್ದೇವೆ. ಕಲೌ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ, ಕಥಂ ತ್ವಾಂ ಅಸಮಾಚಾರಃ ಪಾಪ ಪ್ರಸವ ಭೂರುಹಃ ಅರ್ಚಯಾಮಿ ದಯಾಸಿಂಧೋ ಪಾಹಿ ಮಾಂ ಶರಣಾಗತಂ. ಎಂತಹ ಕಲಿಯುಗ! ಇವತ್ತಿನ ಸಮಕಾಲೀನ ಸಮಾಜದೊಳಗೆ ಆಹಾರ ಶುದ್ಧಿ ಇಲ್ಲ, ಆಹಾರದ ನಿಯಂತ್ರಣ ಇಲ್ಲ. ತಿನ್ನಬೇಕು ಅಂತ ಎಲ್ಲಿ ನಿಂತಾಗ ಏನು ಅನಿಸುತ್ತೋ ಅದನ್ನು ತಿನ್ನಬೇಕು, ಇಷ್ಟೇ. ಮಾನವ ಹಾಗೂ ಪಶು ಇವುಗಳಿಗೆ ವ್ಯತ್ಯಾಸ ಇದೆ. ತಿನ್ನುವ ಪದಾರ್ಥ ಕಂಡಾಗ, ತಿನ್ನಬೇಕು ಅನಿಸಿದಾಗ ತಿಂದು ಬಿಡುವುದು ಪಶುಗಳ ಪ್ರವೃತ್ತಿ. ತಿನ್ನುವ ಪದಾರ್ಥ ಇರಬಹುದು, ತಿನ್ನಬೇಕು ಅಂತ ಅನಿಸಬಹುದು, ಆದರೂ ತಿನ್ನಲು ಯೋಗ್ಯವೋ ಅಲ್ಲವೋ, ಈ ದೇಶದಲ್ಲಿ ತಿನ್ನಬಹುದೋ ತಿನ್ನಬಾರದು, ಈ ಕಾಲದಲ್ಲಿ ತಿನ್ನಬೇಕೋ ತಿನ್ನಬಾರದು. ನಾಳೆ ಬಂತು ಏಕಾದಶಿ, ಪರಮ ಪವಿತ್ರವಾದ ಶುದ್ಧವಾದ ಹರಿದಿನ. ಬೇಕಾದಷ್ಟು ತಿಂಡಿ ಪದಾರ್ಥಗಳು ಎದುರಿಗಿರಬಹುದು. ಇವತ್ತು ಹರಿದಿನ, ಪರಮಾತ್ಮನ ಆಜ್ಞೆ ಇದೆ. ಒಂದು ಅಗಳು ಬಾಯಿಯಲ್ಲಿ ಬಿದ್ದರೆ, ಒಂದು ಕಾಳು ಏನೇ ಆಹಾರ ಪದಾರ್ಥ ಬಾಯಿಯಲ್ಲಿ ಬಿದ್ದರೆ, ಒಂದು ಹನಿ ನೀರನ್ನು ಕುಡಿದರೆ, ಸಂಧ್ಯಾವಂದನೆಗೆ ಮಾಡುವ ಆಚಮನ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಒಂದು ಬಾರಿ ಪ್ರಾಶನ ಮಾಡುವುದು ಬಿಟ್ಟರೆ, ನೀರಡಿಕೆ ಅನ್ನೋದಕ್ಕಾಗಿ ಏನಾದರೂ ನೀರು ಕುಡಿದರೆ ಎಲ್ಲ ಪಾಪಗಳು ಮನುಷ್ಯನಿಗೆ ಬರುತ್ತೆ. ಮಾಡಬಾರದ ಯಾವ ಕೃತ್ಯಗಳನ್ನು ಇವನು ಮಾಡಿಲ್ಲ ನೋಡಿದರೆ, ಆದರೆ ಏನೂ ಉಳಿದಿಲ್ಲ ಅನ್ನೋ ರೀತಿಯೊಳಗೆ ಎಲ್ಲ ಪಾಪಗಳು ಇವನನ್ನು ಸೇರಿಕೊಳ್ಳುತ್ತವೆ. ಹಾಗಾದರೆ ಇವತ್ತು ನಾನು ತಿನ್ನಬಾರದು. ದಿನ ಚೆನ್ನಾಗಿದೆ, ಏಕಾದಶಿ ಅಲ್ಲ, ತಿನ್ನಬಹುದು, ಆದರೆ ಈಗ ತಿನ್ನುವುದಲ್ಲ. ಇನ್ನೂ ಸ್ನಾನ ಆಗಿಲ್ಲ, ಸಂಧ್ಯಾವಂದನೆ ಆಗಿಲ್ಲ, ದೇವರ ಪೂಜೆ ಆಗಿಲ್ಲ, ದೇವರ ನೈವೇದ್ಯ ಆಗಿಲ್ಲ. ಈ ಆಲೋಚನೆಯನ್ನು ಮಾಡಿ ತಿನ್ನುವ ವ್ಯಕ್ತಿ ಅವನು ಮಾನವ. ವಿವೇಕವನ್ನು ಕಳೆದುಕೊಂಡು ಯಾವುದೇ ಆಹಾರದ ಪಾವಿತ್ರ್ಯವನ್ನು ಗಮನಿಸದೆ, ತನ್ನ ದೇಹದ ಪಾವಿತ್ರ್ಯದ ಕಡೆಗೆ ಗಮನ ಕೊಡದೆ, ದೇಶಕಾಲಗಳ ಶುದ್ಧಿಯನ್ನು ನೋಡದೆ, ಕಂಡಲ್ಲಿ ಕಂಡಂತೆ ಕಂಡವರಿಂದ ಆಹಾರವನ್ನು ಸ್ವೀಕರಿಸಿದರೆ ಕೆಂಡ ಆಗಿ ದೇವರು ಶಪಿಸಿಯಾನು. ಆಹಾರ ಶುದ್ಧಿ ಇದು ಮನಸ್ಸಿನ ಶುದ್ಧಿಗೆ ಕಾರಣ. ತಾನು ಪವಿತ್ರನಾಗಿ ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅವನ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಚಿಂತನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅವನು ಮಾಡುವ ಪ್ರತಿಯೊಂದು ಕರ್ಮಗಳಿಗೆ ಅರ್ಥ ಇದೆ, ವೀರ್ಯ ಇದೆ, ಶಕ್ತಿ ಇದೆ, ಸಫಲತೆ ಇದೆ. ಮನಸ್ಸು ಶುದ್ಧ ಇಲ್ಲ, ಎಲ್ಲಿಂದ ಬರಬೇಕು ಸಫಲತೆ? ಅಂತಹ ಶ್ರೇಷ್ಠವಾದ ಆಹಾರದ ಶುದ್ಧಿ. ಏನು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ದರ್ಶನವನ್ನು ನೀವೆಲ್ಲ ಮಾಡಿದ್ದೀರಿ ಅನೇಕ ಬಾರಿ, ಮತ್ತೆ ಮಾಡ್ತೀರಾ, ಸೇವೆ ಮಾಡ್ತೀರಿ. ಮನೆಯಲ್ಲಿಯೇ ಸೇವೆ ಮಾಡುವವರು ಅನೇಕ ಜನ ಇದ್ದಾರೆ. ಅನುಕೂಲ ಇದ್ದಾಗ ಹೋಗಿ ಪ್ರತ್ಯಕ್ಷವಾಗಿ ವೃಂದಾವನದ ಮೂಲ ವೃಂದಾವನ ಸ್ಥಳ ಮನಂಪುಂಡಿ, ತಿರುಕೋಯಿಲೂರು, ತ್ರಿವಿಕ್ರಮ ಕ್ಷೇತ್ರ, ಪಂಚಕೃಷ್ಣಾರಣ್ಯ ಕ್ಷೇತ್ರ, ಅಲ್ಲಿ ಹೋಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡುವ ಭಾಗ್ಯ ಅನೇಕ ಜನರಿಗಿದೆ. ಆ ಸಂದರ್ಭದಲ್ಲಿ ಮನಸ್ಸಿಗೆ ತಂದುಕೊಳ್ಳಿ, ಎಂಥ ರಘುತ್ತಮರು ಮಹಾನುಭಾವರು. ಏನು ಶುದ್ಧಿ! ಹುಟ್ಟಿದ ಮೇಲೆಲ್ಲ ಶುದ್ಧಿ. ಗರ್ಭದಲ್ಲಿದ್ದಾಗಿಂದ ಅಪವಿತ್ರವಾದ ಆಹಾರದ ಸ್ಪರ್ಶ ಇಲ್ಲ ಅವರಿಗೆ.
ರಾಮದೇವರ ನೈವೇದ್ಯ, ರಾಮದೇವರ ನೈವೇದ್ಯ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ, ಕೂರ್ಮಶಾಲೆ ಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲು. ಗರ್ಭದಲ್ಲಿದ್ದಾಗಿಂದ ಇದೇ ಆಹಾರದಿಂದ ಅವರು ಬೆಳೆದದ್ದು. ಹುಟ್ಟಿದ ಮೇಲೂ ಅದೇ. ಮುಂದಂತೂ ಶ್ರೀಮಠದಲ್ಲಿಯೇ ಇದ್ದು ರಾಮ ಶಬ್ದದಿಂದ ತತ್ವಪ್ರಕಾಶಿಕಾ ಗ್ರಂಥದವರೆಗೆ ರಘುವರ್ಯ ತೀರ್ಥರಲ್ಲಿಯೇ ಅಧ್ಯಯನ. ಚಿಕ್ಕ ವಯಸ್ಸಿನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಿದೆಯಾ? ಎಂಟು ವರ್ಷದ ಪುಟ್ಟ ಬಾಲಕ ಆಗಿರುವಾಗಲೇ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅಂತಹ ಮಹಾಪ್ರಚಂಡ ಜ್ಞಾನಿಗಳು, ಘನ ವಿದ್ವಾಂಸರು, ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಮಹಾಪೀಠಾಧಿಪತಿಗಳು. ಅಂತಹ ಪೀಠಾಧಿಪತಿಗಳಾಗಿ ವಿದ್ವಾಂಸರಾಗಿ ವೃದ್ಧರಾದಂತಹ ವ್ಯಕ್ತಿಗಳು ತಮ್ಮ ಘನ ಗಂಭೀರವಾಣಿಯಿಂದ ಅವರು ಪಾಠ ಹೇಳೋದು ಅಂದರೆ ಚಿಕ್ಕ ವಯಸ್ಸಿನ ಮಗುವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು? ಆದರೆ ಆ ರಘುವರ್ಯರ ಮಹಾಮಹಿಮೆ ಅವರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಹೇಳ್ತಾ ರಾಮಶಬ್ದದಿಂದ ಸಂಪೂರ್ಣ ಕಾವ್ಯಗಳನ್ನೆಲ್ಲ ಹೇಳಿ, ಮಣಿಮಂಜರಿ, ಸುಮಧ್ವ ವಿಜಯ ಇತ್ಯಾದಿ ಗ್ರಂಥಗಳನ್ನೆಲ್ಲ ಹೇಳಿ ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಆ ಪುಟ್ಟ ವಯಸ್ಸಿನ ರಾಮಚಂದ್ರಾಚಾರ್ಯರಿಗೆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಹೇಗೆ ಗ್ರಹಣ ಮಾಡಿದರು? ಆಶ್ಚರ್ಯ. ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹೇಳಿದ್ದಾರೆ. 5,000 ಶ್ಲೋಕಗಳು ಅಧ್ಯಯನ ಮಾಡಿದ್ದಾರೆ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸಂಪೂರ್ಣ ಪಾಠ ಹೇಳಿದ ಮೇಲೆ ಅವರಿಗೆ ಸನ್ಯಾಸ ಕೊಡುವ ಆಲೋಚನೆಯನ್ನು ಮಾಡಿದ್ದಾರೆ. ಅಲ್ಲಿವರೆಗೆ ಮಾಡಿಲ್ಲ. ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿ ಸನ್ಯಾಸಾಶ್ರಮವನ್ನು ಕೊಟ್ಟ ಮೇಲೆ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ, ಕಥಾಲಕ್ಷಣಾದಿ ಪ್ರಕರಣ ಗ್ರಂಥಗಳು ಹೇಳ್ತಾ ಹೇಳ್ತಾ ತತ್ವೋದ್ಯೋತ ತತ್ವನಿರ್ಣಯಾದಿಗಳನ್ನೆಲ್ಲ ಹೇಳಿ ತತ್ವಪ್ರಕಾಶಿಕಾ ಪಾಠವನ್ನು ಆರಂಭ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾ ಪಾಠಗಳು. ಇದೆಲ್ಲ ಆ ಪುಟ್ಟ ವಯಸ್ಸಿನಲ್ಲಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆ ಆಹಾರ ಶುದ್ಧಿ, ವ್ರತ, ನಿಯಮ, ಅನುಷ್ಠಾನ, ಪರಿಸರ ಇದೇ ಅವರ ಆ ಸಿದ್ಧಿಗೆ ಕಾರಣ. ಇಂತಹ ಅದ್ಭುತವಾದ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅವತಾರದ ಹಿನ್ನೆಲೆ, ಅವತಾರ ಕಾಲದ ಶುದ್ಧಿ, ಅವರ ಕುಲಶುದ್ಧಿ, ಇಂತಹ ಪವಿತ್ರವಾದ ಗೋದಾವರಿ ತೀರದ ಆ ಒಂದು ಕುಟುಂಬ. ಹೀಗಾಗಿ ಅಂತಹ ಒಂದು ಪರಂಪರೆಯಲ್ಲಿ ಅವತಾರ ಮಾಡಿದಂತಹ ಜ್ಞಾನಸೂರ್ಯರು, ಜ್ಞಾನಮೇರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತತ್ವಪ್ರಕಾಶಿಕ ಅಧ್ಯಯನವನ್ನು ಮಾಡ್ತಾ ಇರುವಾಗ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ಗಜಗಹ್ವರ, ಆನೆಗುಂದೆ ಅಂತ ಇವತ್ತು ಕನ್ನಡದಲ್ಲಿ ಕರೀತಾರೆ, ಗಜಗಹ್ವರ ಅಂತ ಸಂಸ್ಕೃತ ಭಾಷೆಯಲ್ಲಿ ಕರೀತಾರೆ. ಆನೆಗುಂದೆ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ತುಂಗಭದ್ರಾ ತೀರ. ಸಂಚಾರ ಕ್ರಮದಲ್ಲೇ ಪಾಠ ಹೇಳಬೇಕು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪುಟ್ಟ ಮಗು ಇರುವಾಗಲೇ ರಘುವರ್ಯ ತೀರ್ಥರು ಸಂಚಾರದೊಳಗಿದ್ದಾಗ ಮಠದಲ್ಲಿರುವಂತಹ ಶಿಷ್ಯರ ಜೊತೆಗೇ ಮಗು ಬೆಳೀತಾ ಇದೆ. ಆ ಮಗುವನ್ನು ಒಂದು ಚಕ್ಕಡಿ ಬಂಡಿಯಲ್ಲಿ ಕೂಡಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಬಂಡಿಯಲ್ಲಿ ರಘುವರ್ಯ ತೀರ್ಥರಿದ್ದಾರೆ. ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ದರೆ ರಾಯಚೂರು ಪ್ರಾಂತ ಅನೇಕ ದುಷ್ಟ ಶಕ್ತಿಗಳ ಆಟ ಎಲ್ಲ ಕಡೆಗೆ ನಡೀತಾನೇ ಇರುತ್ತೆ. ಆಸುರಿ ಶಕ್ತಿಗಳ ಒಂದು ಪ್ರಯತ್ನ, ದೈವೀ ಶಕ್ತಿಗಳ ಜೊತೆಗೆ ವಿರೋಧ ಮಾಡುವುದಕ್ಕೆ ಆಸುರಿ ಶಕ್ತಿಗಳು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತವೆ. ಹೀಗಾಗಿ ಆ ಮಗುವನ್ನು ಕರೆದುಕೊಂಡು ಹೋಗುವಾಗ ಆಸುರಿ ಶಕ್ತಿಯ ಮೂಲಕವಾಗಿ ಒಂದು ಪಿಶಾಚದಿಂದ ಚಕ್ಕಡಿಯ ಮಧ್ಯದ ಕೀಲವನ್ನೇ ಕಿತ್ತುಕೊಂಡು ಹೋಗಿವೆ ಪಿಶಾಚಗಳು. ಏನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂದರೆ ಇವರು
ವಿಶಿಷ್ಟವಾದಂತಹ ಭಗವಂತನ ಅನುಗ್ರಹವನ್ನು ಪಡೆದ ಮಹಾಯೋಗ್ಯತಾ ಸಂಪನ್ನರಾದ ಪುರುಷರು ಅವತಾರ ಮಾಡಿದ್ದಾರೆ ಅಂತನ್ನುವುದಕ್ಕೆ ಸಾಕ್ಷಿ ಆ ಮಧ್ಯರಾತ್ರಿಯೊಳಗೆ ಕಾಡಿನೊಳಗೆ ಕೀಲು ಕಿತ್ತಿಕೊಂಡು ಪಿಶಾಚಗಳು ಹೋದರೆ ಏನೇನೇನೇನೂ ಆಗಿಲ್ಲ. ಬಂಡಿ ಹಾಗೇ ಹೋಗಿದೆ. ಊರು ಮುಟ್ಟಿದೆ. ಜನ ಎಲ್ಲ ಇಳಿದಿದ್ದಾರೆ, ಮಗುವನ್ನು ಇಳಿಸಿಕೊಂಡಿದ್ದಾರೆ. ಎಲ್ಲ ಆಗಿ ಇಳಿದ ಮೇಲೆ ಚಕಡಿ ಬಂಡಿ ಒಗ್ಗಾಲಾಗಿ ಬಿದ್ದಿದೆ. ಇದು ಯಾಕೆ ಹೀಗೆ ಬಿತ್ತು ಅಂತ ನೋಡಿದರೆ ಕೀಲವೇ ಇಲ್ಲ. ಮತ್ತು ಇಷ್ಟೊತ್ತು ಬಂತು ಹೇಗೆ? ಅಗಾಧವಾಗಿದೆ. ಎಲ್ಲರಿಗೂ ಆಶ್ಚರ್ಯವಾಗಿದೆ. ಏನಿದು, ಕೀಲವೇ ಇಲ್ಲ, ನಡೆದು ಬಂತು ಹೇಗೆ ಬಂಡಿ? ರಘುವರಿಯರು ಬಂದು ನೋಡಿದ್ದಾರೆ, ಆಶ್ಚರ್ಯಪಟ್ಟಿದ್ದಾರೆ. ಅವರಿಗೆ ಗೊತ್ತು ಈ ಮಗುವಿನ ಮಹಿಮೆ ಇದು ಅಂತ. ಹೀಗೆ ಅವರು ಯತಿಗಳಾಗಿ ಪೀಠಾಧಿಪತಿಗಳಾಗಿ ಜಪತಪೋನುಷ್ಠಾನಾದಿಗಳನ್ನು ಮಾಡಿದ ಮೇಲೆ ಮಹಾಸಿದ್ಧಿ ಸಂಪನ್ನರಾದದ್ದಂತೂ ನಿರ್ವಿವಾದ. ಆದರೆ ಬಾಲ್ಯದಲ್ಲೇ ಶೈಶವದಲ್ಲೇ ಅವರಲ್ಲಿ ಇಂತಹ ಒಂದು ವಿಶಿಷ್ಟವಾದ ಮಹಾತ್ಮೆ ಇತ್ತು ಅನ್ನೋದನ್ನು ನಾವು ಕಂಡರೆ ಆಶ್ಚರ್ಯವಾಗ್ತದೆ. ಅಂಥವರ ಸೇವೆಯನ್ನು ಮಾಡಿದರೆ ಭೂತ ಪ್ರೇತಾದಿ ಭೇದೀ ರಘುವರ ತನಯೋ ಮಂಗಲಾನ್ಯಾತನೋತು. ಎಲ್ಲ ವಿಧವಾದಂತಹ ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವರಲ್ಲಿದೆ ಎನ್ನುವುದು ಇದು ಕೇವಲ ಉತ್ಪ್ರೇಕ್ಷೆ ಅಲ್ಲ. ಇವತ್ತಿಗೂ ಅನೇಕ ಭಗವದ್ಭಕ್ತರು ಅಲ್ಲಿ ಸೇವೆಯನ್ನು ಮಾಡಿ ತಮಗಿರುವ ಕಷ್ಟಗಳನ್ನು, ಭೂತಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಎಲ್ಲರಿಗೂ ವಿದಿತವಾದ ವಿಷಯ. ಅಂತಹ ಮಹಾನುಭಾವರು ಹಾಗೆ ಬಂಡೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತಹ ಆ ರಘುವರಿ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ಸಂಚಾರವನ್ನು ಮಾಡ್ತಾ ಅನೇಕ ಗ್ರಾಮಗಳಿಗೆ ಹೋಗ್ತಾ ಇದ್ದಾರೆ. ತುಂಗಭದ್ರಾ ತೀರದಲ್ಲಿ ಸಂಚಾರ ಪ್ರಾರಂಭ ಆಯಿತು. ಅಲ್ಲಿ ಗಜಗಹ್ವರ ಆನೆಗುಂದಿ ಕ್ಷೇತ್ರ ಅಲ್ಲಿ ಬಂದಿದ್ದಾರೆ. ಅಷ್ಟೊತ್ತಿಗೆ ಸ್ವಲ್ಪ ದೇಹಕ್ಕೆ ಆಯಾಸ ಅನಿಸಿದೆ ರಘುವರಿ ತೀರ್ಥ ಶ್ರೀಪಾದಂಗಳವರಿಗೆ. ಆಗ ರಘುವರಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಲ್ಲಿ ಅಧ್ಯಯನ ಮಾಡಿದ ಒಬ್ಬ ವೃದ್ಧ ಹಿರಿಯ ವಿದ್ವಾಂಸರಿದ್ದರು. ರಘುನಾಥ ತೀರ್ಥ ಶ್ರೀಪಾದಂಗಳವರ ಗರಡೆಯಲ್ಲಿ ತಯಾರಾದವರು, ಮಹಾತಪಸ್ವಿಗಳಾದಂತಹ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು. ಯದ್ಭಕ್ತ್ಯಾ ಮೂಲರಾಮಸ್ಯ ಪೇಟಿಕಾ ತ್ಯಕ್ತ ಭೂಮಿಕಾ ವಿದ್ಯಾನಿಧಿರ್ಧಿಯಂ ದದ್ಯಾದ್ ಅಷ್ಟಷಷ್ಟ್ಯಬ್ದ ಪೂಜಕಃ. ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಮಹಾತಪಸ್ವಿಗಳು. ಪಂಚಮಸ್ಕಂಧದಲ್ಲಿ ಇರುವಂತಹ ಶ್ರೀಮದ್ಭಾಗವತದ ಪಂಚಮಸ್ಕಂಧದೊಳಗಿರುವ ಗದ್ಯಗಳನ್ನು ಪದ್ಯಗಳನ್ನು ಪುಂಖಾನುಪುಂಖವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ತನ್ಮಯರಾಗಿ ತದೇಕ ಚಿತ್ತರಾಗಿ ಪಠನ ಮಾಡಿದರೆ, ಪಾರಾಯಣ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಭೂಗತವಾದಂತಹ ಮೂಲರಾಮದೇವರ, ದಿಗ್ವಿಜಯರಾಮದೇವರ, ವೇದವ್ಯಾಸದೇವರ, ಮೂಲ ಸೀತಾದೇವಿಯಿಂದ ಸಮೇತವಾದ ರಾಮದೇವರ ಪೆಟ್ಟಿಗೆ ಮೇಲೆದ್ದು ಬಂದು ಇವರಿಗೆ ದರ್ಶನವನ್ನು ಕೊಟ್ಟಿದೆ. ಇವರ ಪ್ರಾರ್ಥನೆಗೆ ರಾಮದೇವರು ಒಲಿದು ಬಂದಿದ್ದಾರೆ, ಇವರ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತಾದರೆ ಆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ನಿಜವಾದ ಅರ್ಥದಲ್ಲಿ ಹೇಗೆ ವಿದ್ಯಾನಿಧಿಗಳು, ಭಕ್ತಿನಿಧಿಗಳು, ತಪೋನಿಧಿಗಳು, ಜ್ಞಾನನಿಧಿಗಳು, ಸದ್ಗುಣನಿಧಿಗಳು, ಪರಿಶುದ್ಧವಾದ ಪ್ರಾಮಾಣಿಕತೆಯ ಸಾಕಾರ ಮೂರ್ತಿಗಳು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಅಂತಹ ಮಹಾತಪಸ್ವಿಗಳು ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳು. ಅವರ ಪರಮಾನುಗ್ರಹದಿಂದ ಶೇಷಾದ್ರಿಗಳು ಅಂತ ಆ ವಿದ್ಯಾನಿಧಿ ತೀರ್ಥ ಹೇಗೆ ರಘುವರಿಯರ ಅನುಗ್ರಹದಿಂದ ರಘುತ್ತಮರ ಅವತಾರ ಆಯಿತೋ ಹಾಗೆ ಆ ವಿದ್ಯಾನಿಧಿಗಳ ಅನುಗ್ರಹದಿಂದ ಶೇಷಾದ್ರಿಗಳಲ್ಲಿ ಹುಟ್ಟಿದಂತಹ ಮಹಾನುಭಾವರೇ ವರದರಾಜಾಚಾರ್ಯರು ಅಂತ ಟಿಪ್ಪಣಿಕಾರರು, ದೊಡ್ಡ ಟಿಪ್ಪಣಿಕಾರರು. ರಘುನಾಥ ತೀರ್ಥ ಶ್ರೀಪಾದಂಗಳವರಿಂದ ಆದ್ಯ ಎಂಬ ಬಿರುದನ್ನು ಪಡೆದವರು. ಮಹಾನುಭಾವರಾದ ಜಗನ್ಮಾನ್ಯರಾಗಿರತಕ್ಕಂತಹ ವ್ಯಾಸರಾಜರು ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ ಎಂಬ ಗ್ರಂಥಗಳನ್ನು ಬರೆದು ಮಾಧ್ವ ಸಮಾಜಕ್ಕೆ ಅನಿತರ ಸಾಧಾರಣವಾದಂತಹ ಅತ್ಯದ್ಭುತವಾದ ಕೊಡುಗೆಯನ್ನು ಕೊಟ್ಟು ಪರಮಾನುಗ್ರಹ ಮಾಡಿದಂತಹ ಜ್ಞಾನಿ ವರೇಣ್ಯರು
ವಿಭೂತಿ ಪುರುಷರು ಮಹಾನುಭಾವರಾದ ವ್ಯಾಸರಾಜರು. ತಾತ್ಪರ್ಯ ಚಂದ್ರಿಕೆ, ತರ್ಕತಾಂಡವ ಅವುಗಳ ಬಗ್ಗೆ ಮಾತನಾಡುವ ಯೋಗ್ಯತೆಯೇ ನಮ್ಮದಲ್ಲ. ಏನು ಅದ್ಭುತವಾದ ಗ್ರಂಥಗಳು! ಪರಮತಗಳ ನಿರಾಕರಣವನ್ನು ಮಾಡಿ ವೇದವ್ಯಾಸದೇವರ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅವರಿಗೆ ಸಮ್ಮತವಾದ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಅತ್ಯದ್ಭುತವಾದ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಎಂತಹ ವಿನಯ ವ್ಯಾಸರಾಜರಿಗೆ! ತರ್ಕತಾಂಡವವನ್ನು ಅಧ್ಯಯನ ಮಾಡುವ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಚಂದ್ರಿಕಾಭ್ಯಾಸವನ್ನು ಮಾಡುವ ವಿದ್ವಾಂಸರು ವಿದ್ಯಾರ್ಥಿಗಳಿಗೆ ಗೊತ್ತಿದು ತಾವು ಹೇಳುವ ತತ್ವಗಳನ್ನು, ಪ್ರಮೇಯಗಳನ್ನು, ಸಿದ್ಧಾಂತಗಳನ್ನು ಮಾತು ಮಾತಿಗೆ ಟೀಕಾಕೃತ್ಪಾದರು ಎಲ್ಲಿ ಈ ತತ್ವವನ್ನು ತಿಳಿಸಿದ್ದಾರೆ, ಶ್ರೀಮದಾಚಾರ್ಯರು ಹೇಗೆ ಇದನ್ನು ತಿಳಿಸಿಕೊಟ್ಟರು, ವೇದವ್ಯಾಸದೇವರ ಸೂತ್ರದಿಂದ ಇದು ಹೇಗೆ ಸೂಚಿತವಾಗ್ತದೆ ತೋರಿಸಿಕೊಡ್ತಾರೆ. ಇದು ಶುದ್ಧವಾದ ಪ್ರಾಮಾಣಿಕವಾದ ಸಿದ್ಧಾಂತ, ಮೂಲಭೂತವಾದ ಆಧಾರಗಳು ಇದಕ್ಕುಂಟು ಅಂತ ಹೆಜ್ಜೆ ಹೆಜ್ಜೆಗೆ ತೋರಿಸಿಕೊಡುವ ಮಹಾನುಭಾವರು ವ್ಯಾಸರಾಜರು. ನಮ್ಮ ಪಾಠದ ಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಪಾಠಕ್ರಮದಲ್ಲಿಯೂ ಸರಿ, ಪ್ರಾಚೀನ ಕಾಲದಲ್ಲಿಯೂ ಸರಿ, ಹೋಮ್ವರ್ಕ್ ಅಂತ ಕೊಡ್ತಾರೆ, ಗೃಹಕೃತ್ಯ ಅಂತ. ಹಾಗೆ ಚಂದ್ರಿಕಾ ತರ್ಕತಾಂಡವ ಗ್ರಂಥಗಳಲ್ಲಿ ತಾವು ಕಲಿಸಿ ತೋರಿಸಿ ಹೆಜ್ಜೆ ಇಡಿಸಿ ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾರೆ ವ್ಯಾಸರಾಜರು. ಹೀಗೆ ಮೂಲ ಪ್ರಮಾಣಗಳಲ್ಲಿ ಈ ವಿಷಯಗಳು ಸಿದ್ಧವಾಗಿವೆ ಅಂತ. ನ್ಯಾಯಾಮೃತವನ್ನು ಅತ್ಯದ್ಭುತವಾದಂತಹ ಗ್ರಂಥ, ಮೇರುಕೃತಿ. ಅದನ್ನು ಒಂದು ತರಹದ ಗೃಹಕೃತ್ಯದ ರೂಪದಲ್ಲಿ ಹೋಮ್ವರ್ಕ್ ತರಹ ಕೊಟ್ಟಿದ್ದಾರೆ ಎಲ್ಲ ವಿದ್ವಾಂಸರಿಗೆ. ಚಂದ್ರಿಕಾ ತರ್ಕತಾಂಡವಗಳಲ್ಲಿ ಹೇಗೆ ನಾವು ಹೇಳುವ ವಿಷಯಗಳನ್ನು ಮೂಲ ಗ್ರಂಥಗಳಲ್ಲಿ ಸಮನ್ವಯ ಮಾಡುತ್ತೇವೆ, ನ್ಯಾಯಾಮೃತದಲ್ಲಿ ನಾವು ಹೇಳಿದ ವಿಷಯಗಳನ್ನು ಮೂಲ ಗ್ರಂಥದಲ್ಲಿ ನೀವು ಸಮನ್ವಯ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿ ಇದೇ ರೀತಿ ಅಂತ. ಅದು ವ್ಯಾಸರಾಜರ ಅನುಗ್ರಹ, ಅವರ ಕೃಪಾದೃಷ್ಟಿ ಲೇಷ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದ ಗ್ರಂಥ ನ್ಯಾಯಾಮೃತ. ಆ ನ್ಯಾಯಾಮೃತ ಗ್ರಂಥದ ಹಾಗೂ ಚಂದ್ರಿಕಾ ತರ್ಕತಾಂಡವ ಗ್ರಂಥಗಳ ಸಹಾಯ, ಅದರ ಉಪಕಾರ ಇಲ್ಲದೆ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಪರಮೋಪಕಾರ ಮಾಡಿದ ವ್ಯಾಸರಾಜರು ಆ ನ್ಯಾಯಾಮೃತ ಗ್ರಂಥವನ್ನು ರಚನೆ ಮಾಡಿ ಕಾರ್ಪರ ಕ್ಷೇತ್ರದಲ್ಲಿ ರಘುನಾಥ ತೀರ್ಥ ಶ್ರೀಪಾದಂಗಳವರಿರುವಾಗ ಶ್ರೀಪಾದರಾಜರು, ವ್ಯಾಸರಾಜರು, ರಘುನಾಥ ತೀರ್ಥರು ಎಲ್ಲರೂ ಒಂದು ಕಡೆಗೆ ಸೇರ್ತಾರೆ. ಏನದು ಅದ್ಭುತವಾದಂತಹ ತ್ರಿವೇಣಿ ಸಂಗಮ! ಎಂಥೆಂತಹ ಜ್ಞಾನಿಗಳು! ತ್ರಯಸ್ತ್ರೇತಾಗ್ನಿವರ್ಚಸ, 3 ಅಗ್ನಿಗಳಿದ್ದಂತೆ ಅಂತಹ ಮಹಾಜ್ಞಾನಿಗಳೆಲ್ಲ ಒಂದು ಕಡೆಗೆ ಸೇರಿದಾಗ ಈ ಯುವ ವಿದ್ವಾಂಸರು, ಆಗ ವರದರಾಜಾಚಾರ್ಯರು, ರಘುನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಅದೇ ಅಧ್ಯಯನ ಮಾಡಿದ ಯುವ ವಿದ್ವಾಂಸರು ರಘುನಾಥ ತೀರ್ಥರ ಅನುಗ್ರಹದಿಂದ, ವ್ಯಾಸರಾಜರ ಪರಿಪೂರ್ಣವಾದ ಅನುಗ್ರಹದಿಂದ, ಶ್ರೀಪಾದರಾಜರ ಅನುಗ್ರಹದಿಂದ ಆ ನ್ಯಾಯಾಮೃತ ಗ್ರಂಥವನ್ನು ಅಭ್ಯಾಸ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ವ್ಯಾಸರಾಜರು ರಚನೆ ಮಾಡಿದ ಗ್ರಂಥವನ್ನು ಅಧ್ಯಯನ ಮಾಡಿ ಆ ವ್ಯಾಸರಾಜರು ಆದೇಶ ಮಾಡಿದಂತೆ, ರಘುನಾಥ ತೀರ್ಥರು ಶ್ರೀಪಾದರಾಜರು ಆದೇಶ ಮಾಡಿದ ರೀತಿಯಲ್ಲಿ ಆ ನ್ಯಾಯಾಮೃತದಲ್ಲಿ ಬರುವಂತಹ ಪ್ರಮೇಯಗಳು ಹೇಗೆ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಅಡಕವಾಗಿದೆ, ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಅಡಕವಾಗಿದೆ ಎನ್ನುವುದನ್ನು ತೋರಿಸಿಕೊಡ್ತಾರೆ ವರದರಾಜಾಚಾರ್ಯರು. ಕೆಲವುದನ್ನು ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಹೇಳಿರ್ತಾರೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು. ಕೆಲವುದನ್ನು ಸೂಚನೆ ಮಾಡಿರ್ತಾರೆ, ಕೆಲವುದನ್ನು ಉದಾಹರಣೆಗಾಗಿ ಒಂದನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂತ ಒಂದು ಕೊಡ್ತಾರೆ, ಅದಕ್ಕೆ 10 ತರಹದ ಉದಾಹರಣೆಗಳನ್ನು ಬೆಳೆಸಿ ಮನಮುಟ್ಟುವಂತೆ ತಿಳಿಸುವ ರೀತಿಯಲ್ಲಿ ಅದನ್ನೊಂದು ದೊಡ್ಡದಾದ ವಿಶ್ವರೂಪವನ್ನು ಮಾಡಿ ನಿಲ್ಲಿಸ್ತಾರೆ ವ್ಯಾಸರಾಜರು. ವಾಮನ ರೂಪದಲ್ಲಿದ್ದರೆ ಅದಕ್ಕೆ ತ್ರಿವಿಕ್ರಮ ರೂಪವನ್ನು ಕೊಡ್ತಾರೆ ವ್ಯಾಸರಾಜರು. ಇದರ ಮೂಲ ಯಾವ ವಾಮನ ರೂಪದಿಂದ ಇದು ತ್ರಿವಿಕ್ರಮ ಆಯಿತು, ಯಾವ ಗಂಗೋತ್ರಿಯಿಂದ ಈ ಗಂಗೆ ಹರಿದು ಬಂತು, ಯಾವ ಯಮನೋತ್ರಿಯಿಂದ ಈ ಯಮುನೆ ಹರಿದು ಬಂತು, ಇದನ್ನು ತೋರಿಸುವ ಕಾರ್ಯವನ್ನು ವರದರಾಜಾಚಾರ್ಯರು ಮಾಡಿದಾಗ ವ್ಯಾಸರಾಜರಿಗೆ ಎಲ್ಲಿಲ್ಲದ ಸಂತೋಷ. ತಮ್ಮ ಅಭಿಪ್ರಾಯವನ್ನು, ಭಾವವನ್ನು ಈ ಯುವ ವಿದ್ವಾಂಸರು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಶ್ರೀಪಾದರಾಜರ ಅನುಗ್ರಹ ಮಾಡಿದ್ದಾರೆ. ರಘುನಾಥ ತೀರ್ಥರು ತಮ್ಮ ಶಿಷ್ಯ ಇಷ್ಟು ಚೆನ್ನಾಗಿ ಕಾರ್ಯ ಮಾಡಿದ್ದಾರೆ ಅಂತ ಅವರು ಸಂತೋಷಪಟ್ಟು ಆದ್ಯ ಎಂಬ ಬಿರುದನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಮೇಲೆ
ನಮ್ಮ ಮಠದಲ್ಲಿ ತೀರ್ಥ ಗಂಧ ಅಕ್ಷತೆ ಇತ್ಯಾದಿಗಳನ್ನು ಕೊಡುವಾಗ ಮೊದಲು ಈ ಮನೆತನದವರಿಗೆ ಕೊಡಬೇಕು. ಯಾಕೆಂದರೆ ಇಂತಹ ದೊಡ್ಡ ಸೇವೆಯನ್ನು ಇವರು ವಾಂಗ್ಮಯ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರ ಸೇವೆ ಇದು. ವೇದವ್ಯಾಸದೇವರು, ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಹಾಗೂ ರಘುನಾಥ ತೀರ್ಥ ಶ್ರೀಪಾದಂಗಳವರು, ಶ್ರೀಪಾದರಾಜರು, ವ್ಯಾಸರಾಜರು ಇವರೆಲ್ಲರ ಸೇವೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಇವರಿಗೆ ಆದ್ಯ ಎಂಬ ಬಿರುದನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಇವತ್ತಿಗೂ ಆದ್ಯ ಮನತನ ಇದೆ. ಅದೇ ಭೀಮಾ ತೀರದಲ್ಲಿ ಪ್ರಾಯ ಪಂಚಗ್ರಾಮಗಳು ಅಂತ, ಅಲ್ಲಿ ಹಿರೇಮಣ್ಣೂರು, ಚಿಕ್ಕಮಣ್ಣೂರು, ಬಡಗಾನೂರು, ಭುಯ್ಯಾರ, ಅಗರಖೇಡ ಈ ಪ್ರಾಂತದಲ್ಲಿ ಆದ್ಯಮನತನದ ಪರಂಪರೆಯಲ್ಲಿ ಬಂದ ಜನರು ಇವತ್ತಿಗೂ ಇದ್ದಾರೆ. ಈಗ ಕಾರ್ಯಮೂಲಕವಾಗಿ ಅನೇಕ ವಿವಿಧ ಪಟ್ಟಣಗಳಲ್ಲಿಯೂ ಕೂಡ ಅವರು ವಾಸವಾಗಿದ್ದಾರೆ. ಇಂತಹ ಒಂದು ವಿಶಿಷ್ಟವಾದ ಪಾಂಡಿತ್ಯವನ್ನು ಪಡೆದವರು ವರದರಾಜಾಚಾರ್ಯರು ಅಂತ. ಆ ವರದರಾಜಾಚಾರ್ಯರಿಗೆ ಹೇಳಿ ಕಳಿಸಿದ್ದಾರೆ ಆದೇಶವನ್ನು. ರಘುವರಿ ತೀರ್ಥ ಶ್ರೀಪಾದಂಗಳವರು ನಮಗೆ ದೇಹಾಲಸ್ಯವಾಗ್ತಾ ಇದೆ, ನೀವು ಬೇಗ ಬರಬೇಕು ಅಂತ. ಆಗಿನ ಕಾಲದ ಬೇಗ ಅಂತಂದರೆ ಎಷ್ಟೇ ಬೇಗ ಅಂದರೂ ಚಕ್ಕಡಿಯಲ್ಲಿ ಬರಬೇಕು. ಬಂದಿದ್ದಾರೆ, ಆನೆಗುಂದಿಗೆ ಬಂದಿದ್ದಾರೆ, ರಘುವರಿ ತೀರ್ಥರ ದರ್ಶನ ಮಾಡಿದ್ದಾರೆ. ರಘುವರಿ ತೀರ್ಥರು ಹೇಳಿದರು, ನಿಮಗೋಸ್ಕರ ಕಾಯ್ತಾ ಇದ್ವಿ. ಯತಿಗಳಿದ್ದಾರೆ, ಪುಟ್ಟ ಯತಿಗಳು, ಬಾಲಯತಿಗಳು. ತತ್ವಪ್ರಕಾಶಿಕಾ ಗ್ರಂಥದವರೆಗೆ ಅವರಿಗೆ ಪಾಠ ಆಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಅವರಿಗೆ ಮುಖೋದ್ಗತ. ಸುಧಾ ಗ್ರಂಥದ ಪಾಠ ಮುಂದೆ ಆಗಬೇಕು. ನಮ್ಮ ರಘುನಾಥ ತೀರ್ಥರ ಮುಖಕಮಲದಿಂದ ನೀವು ಶ್ರವಣ ಮಾಡಿದವರು, ನೀವು ಅವರ ಎದುರಿನಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳಬೇಕು, ಅನುವಾದ ಮಾಡಬೇಕು. ಅವರಿಗೆ ನೀವು ಆ ಸಂಸ್ಥಾನದ ಗೌರವಕ್ಕೆ ತಕ್ಕಂತೆ ಯಾವುದೇ ಚ್ಯುತಿ ಬರದೇ ಇದ್ದ ಹಾಗೆ ನೀವು ಪಾಠವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಇದು ದೊಡ್ಡ ಭಾಗ್ಯ. ಊರ್ಧ್ವರೇತಸ್ಸು ಚ ಶಬ್ದೇಹಿ ಎಂಬುದಾಗಿ ತಿಳಿಸಿದಂತೆ ದೊಡ್ಡ ಭಾಗ್ಯ ಇದು. ಅವಶ್ಯವಾಗಿ ತಮ್ಮ ಆದೇಶಕ್ಕೆ ತಕ್ಕ ಹಾಗೆ ನಾನು ಯಥಾಶಕ್ತಿ ಅವರಿಗೆ ಓದಿದ್ದನ್ನು ಒಪ್ಪಿಸ್ತೇನೆ ಎನ್ನುವ ರೀತಿಯಲ್ಲಿ ವರದರಾಜಾಚಾರ್ಯರು ಆದೇಶವನ್ನು ಸ್ವೀಕರಿಸಿದ್ದಾರೆ. ರಘುವರಿ ತೀರ್ಥ ಶ್ರೀಪಾದಂಗಳವರು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ತೃತೀಯ ತಿಥಿ ಆನೆಗುಂದೆಯ ಇವತ್ತು ಅದು ನವವೃಂದಾವನ ಅಂತನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆಗ ಇನ್ನೂ ನವವೃಂದಾವನಗಳಾಗಿರಲಿಲ್ಲ. ಪದ್ಮನಾಭ ತೀರ್ಥರ ವೃಂದಾವನ ಇತ್ತು, ಕವೀಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ, ವಾಗೀಶ ತೀರ್ಥರ ವೃಂದಾವನ, ವ್ಯಾಸರಾಜರ ವೃಂದಾವನ ಅಲ್ಲಿ ರಾರಾಜಮಾನವಾಗಿತ್ತು. ಐದನೆಯದಾಗಿ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗ್ತಾ ಇದ್ದಾರೆ. ಇನ್ನು ಆ ನಂತರದಲ್ಲಿ ರಾಮಚಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು, ರಾಮಚಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರು ಅಂತ ಎಲ್ಲರ ವೃಂದಾವನಗಳು ಸೇರಿ ಒಟ್ಟು 9 ವೃಂದಾವನಗಳು. ಹೀಗಾಗಿ ರಘುವರಿ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಎಂತಹ ದೊಡ್ಡ ಜವಾಬ್ದಾರಿ! 28 ಈ ಎಲ್ಲ ಸಂಸ್ಥಾನದ ಪ್ರತಿಮೆಗಳು, ಭಗವದ್ ಅಧಿಷ್ಠಾನಗಳು, ಅವುಗಳನ್ನೆಲ್ಲ ಪೂಜೆಯನ್ನು ಮಾಡ್ತಾ ಎಲ್ಲ ಪ್ರಾಂತಗಳಲ್ಲಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಎಲ್ಲ ವಿಭಾಗಗಳಲ್ಲಿರತಕ್ಕಂತಹ ಸಜ್ಜನರಿಗೆ ತತ್ವೋಪದೇಶ ಆಗಬೇಕು, ಸಂಸ್ಥಾನದ ಪೂಜೆ ಆಗಬೇಕು, ಗ್ರಂಥಗಳ ರಚನೆ ಆಗಬೇಕು, ಪರವಾದಿಗಳ ನಿಗ್ರಹ ಆಗಬೇಕು. ಒಂದೇ ಎರಡೇ ಕೆಲಸ. ವಯಸ್ಸು ಚಿಕ್ಕದು, ಏನೂ ಭಯ ಇಲ್ಲ ಅವರಿಗೆ. ಗುರುವನುಗ್ರಹ ರೂಪಾಂತಾಂ ಕಾಮಧೇನು ಉಪಾಸ್ಮಹೆ, ಆ ವಿಶ್ವಾಸ ಅವರಿಗೆ ರಘುವರಿ ತೀರ್ಥರ ಮೇಲೆ. ಸರಿ, ನಿತ್ಯ ಸಂಚಾರ ಕ್ರಮದಲ್ಲಿ ಹೆಚ್ಚು ಸಂಚಾರ ಇದ್ದರೆ ಪಾಠ ಹೆಚ್ಚು ಆಗಲಿಕ್ಕಿಲ್ಲ ಅಂತ ತುಂಗಭದ್ರಾ ತೀರದಿಂದ ಭೀಮಾ ತೀರಕ್ಕೆ ಬಂದಿದ್ದಾರೆ. ಮಣಿಪುರ, ಮಣ್ಣೂರು ಕ್ಷೇತ್ರಕ್ಕೆ ಬರ್ತಾರೆ. ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇರುವಂತಹ ಸ್ಥಳ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆನೆಗುಂದೆಯ ಹತ್ತಿರದಲ್ಲಿರುವ ದ್ವೀಪ ನವವೃಂದಾವನದ ಗಡ್ಡೆ, ಈಗ ಪ್ರಸಿದ್ಧವಾದದ್ದು. ಆ ಗಡ್ಡೆಯಲ್ಲಿ ಹಂಪಿಯ ಕ್ಷೇತ್ರದಲ್ಲಿ ನರಹರಿತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇದ್ದರೆ, ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಮಣ್ಣೂರು ಕ್ಷೇತ್ರದಲ್ಲಿದೆ. ಅನೇಕ ಮಹನೀಯರಾಗಿರತಕ್ಕಂತಹ ಜ್ಞಾನಿಗಳು
ಮಹಾಮಹಾಜ್ಞಾನಿಗಳು, ಯತಿಗಳು, ದಾಸರು, ಅನೇಕ ಆಚಾರ್ಯರು, ಟೀಕಾಕಾರರು, ಟಿಪ್ಪಣಿಕಾರರು, ವೇದೇಶ ತೀರ್ಥ ಶ್ರೀಪಾದಂಗಳವರು, ಸ್ವತಃ ರಘುತ್ತಮ ತೀರ್ಥರು, ಆ ನಂತರದಲ್ಲಿ ಮುಂದೆ ವೇದೇಶ ತೀರ್ಥರು, ಯಾದವಾರ್ಯರು, ಇವರೆಲ್ಲ ಮಹಾನುಭಾವರು ಅಲ್ಲಿರುವಂತಹ ಮಾಧವತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದಿದ್ದಾರೆ. ಅಂತಹ ಮಾಧವತೀರ್ಥರ ಮೂಲ ವೃಂದಾವನ ಇರುವಂತಹ ಸ್ಥಳ ಇದು ಮಣ್ಣೂರು. ಅನೇಕ ಜನರಿಗೆ ಇದರ ಬಗ್ಗೆ ಸಂಶಯಗಳು, ಅನೇಕ ಹೇಳಿಕೆಗಳನ್ನು ಕೇಳಿಕೊಂಡು ಬಂದಿರುವುದಕ್ಕೆ ಸಾಧ್ಯ ಇದೆ. ಯಾವುದೇ ರೀತಿಯ ಸಂಶಯ ಸಜ್ಜನರಿಗೆ ಬೇಡ. ಸ್ಪಷ್ಟವಾದ ಅನೇಕ ದಾಖಲೆಗಳು, ಅನೇಕ ಪುರಾವೆಗಳು, ಪ್ರಮಾಣಗಳು, ಸರಕಾರಿಯ ಅನೇಕ ಗೆಜೆಟ್ಟುಗಳು ಹಾಗೂ ಅನೇಕ ಇತಿಹಾಸ ತಜ್ಞರ ಸಂಶೋಧನೆಯ ಪ್ರಬಂಧಗಳು ಹಾಗೂ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಪರಂಪರೆ ಅಂದಿನಿಂದ ಇಂದಿನೆಯವರೆಗೆ ಮಾಧವತೀರ್ಥರ ಮೂಲ ವೃಂದಾವನ ಮಣ್ಣೂರಿನಲ್ಲಿ ಇದೆ ಅಂತನ್ನುವ ವಿಷಯದಲ್ಲಿ ಯಾವುದೇ ರೀತಿಯ ವಿವಾದ ಇಲ್ಲ. ಎಲ್ಲ ಮಠದ ಅನೇಕ ಮಾನ್ಯರು, ಗಣ್ಯರು, ಜ್ಞಾನಿಗಳು ಎಲ್ಲರೂ ಕೂಡ ನಂಬಿ ನಡೆದದ್ದು. ಇವತ್ತು ಇಂತಹ ಯತಿಗಳ ವೃಂದಾವನ ಇಂತಹ ಕ್ಷೇತ್ರದಲ್ಲಿದೆ ಎನ್ನುವುದಕ್ಕೆ ನಡೆದು ಬಂದಂತಹ ಸಂಪ್ರದಾಯ, ಪದ್ಧತಿ, ಜ್ಞಾನಿಗಳ ಹೇಳಿಕೆ, ಎಲ್ಲರ ಒಂದು ನಂಬಿಕೆ ಇದೇ ಪ್ರಧಾನವಾದ ಆಧಾರ. ಅದಕ್ಕೆ ಪೋಷಕವಾಗಿ ಇನ್ನು ಅನೇಕ ವಿಧವಾದ ದಾಖಲೆಗಳೆಲ್ಲ ಇರುತ್ತೆ. ಹಾಗೆ ಇಲ್ಲಿ ಸಂಪ್ರದಾಯವೂ ಇದೆ, ಎಲ್ಲರೂ ನಡೆದು ಬಂದದ್ದು. ಇಂದಿನವರೆಗೆ ಎಲ್ಲ ಪಂಚಾಂಗಗಳಲ್ಲಿ, ಎಲ್ಲರ ಚರಿತ್ರೆಯ ಪುಸ್ತಕಗಳಲ್ಲಿ ಮಣ್ಣೂರಿನ ಉಲ್ಲೇಖವಾದದ್ದನ್ನು ನೀವು ಕಾಣಬಹುದು. ಈ ರೀತಿ ಅವರ ಮಣ್ಣೂರಿನ ಮಾಧವತೀರ್ಥರ ಆ ಮೂಲ ವೃಂದಾವನದ ಸನ್ನಿಧಾನದ ಮಹಿಮೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಇದೀಗ ತಿಳಿದುಕೊಂಡಂತೆ ಆ ಪ್ರಾಚೀನರು, ಜ್ಞಾನಿಗಳು ಯಾವುದನ್ನು ನಂಬಿ ನಡೆದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ, ಅಂಥದನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅಲ್ಲಗಳೆದು ಅಪಚಾರವನ್ನು ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸುವ ಸಾಹಸವನ್ನು ಮಾಡಬಾರದು ಅಂತನ್ನುವ ಒಂದು ಸಂದೇಶವನ್ನು ಈ ಮೂಲಕವಾಗಿ ನೀಡುತ್ತಾ, ಅಂತಹ ಶ್ರೇಷ್ಠವಾದ ಆ ಮಣ್ಣೂರು ಕ್ಷೇತ್ರ ಮಾಧವತೀರ್ಥರು ಸಾಧಿಸಬೇಕಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಸಾಧಿತಾಖಿಲ ಸತ್ತತ್ವಂ, ಬಾಧಿತಾಖಿಲ ದುರ್ಮತಂ, ಬೋಧಿತಾಖಿಲ ಸನ್ಮಾರ್ಗಂ, ಮಾಧವಾಖ್ಯಯತಿಂ ಭಜೆ. ಎಲ್ಲ ತತ್ವಗಳ ಸಾಧನೆಯನ್ನು ಮಾಡಿದಂಥವರು, ಎಲ್ಲ ದುರ್ವಾದಗಳನ್ನು ಖಂಡನೆ ಮಾಡಿದವರು, ಸತ್ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದವರು, ಸನ್ಮಾರ್ಗವನ್ನು ಬೋಧನೆ ಮಾಡಿದವರು. ಅಂಥವರ ಸನ್ನಿಧಾನದೊಳಗೆ ನಾವು ವಿಶೇಷವಾಗಿ ಸಾಧನೆಯನ್ನು ಮಾಡೋಣ ಅನ್ನುವ ಸಂಕಲ್ಪದೊಂದಿಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿ ವರದರಾಜಾಚಾರ್ಯರ ಮುಖದಿಂದ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ತಾವು ಪೀಠಾಧಿಪತಿಗಳಾಗಿದ್ದರೂ ಕೂಡ ರಘುವರ್ಯರ ಆದೇಶ ಅನ್ನುವುದಕ್ಕೋಸ್ಕರ ಗುರುಗಳು ಏನು ಹೇಳ್ತಾರೋ ಅದನ್ನೇ ನಾವು ಪರಿಪಾಲನೆ ಮಾಡಬೇಕು. ಆಜ್ಞಾಗುರುಣಾಂ ಹಿ ವಿಚಾರಣೀಯ. ಭಕ್ತಿಯಿಂದ, ಶ್ರದ್ಧೆಯಿಂದ, ಶ್ರೀಮನ್ಯಾಯ ಸುಧಾ ಗ್ರಂಥದ ಮೇಲಿನ ಭಕ್ತಿ ಶ್ರದ್ಧೆಗಳಿಂದ ಆ ಪಾಠವನ್ನು ಶ್ರವಣ ಮಾಡ್ತಾ ಇದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠ ಪ್ರಾರಂಭವಾಗಿದೆ. ಪರಮ ಪವಿತ್ರವಾದ ಭೀಮಾ ತೀರದಲ್ಲಿ ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ರಘುವರ್ಯ ತೀರ್ಥರ ಆಜ್ಞೆಯಂತೆ ಹೀಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಮತ್ತೆ ಅವರ ಮಹಿಮೆಯನ್ನು ನಾಳಿನ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ.